ಸೊ ಬನ್ನಿ ಫ್ರೆಂಡ್ಸ್, ಇವತ್ತು ಹೊಸದಕ್ಕೂ ಸ್ಪೆಷಲ್ ಮತ್ತೆ ಏನು ಮಾಡ್ತಿದ್ದಾರೆ ಅಂತ ನೋಡ್ಕೊಂಬರೋಣ. ಹೊಸದಕ್ಕೆ ಸ್ಪೆಷಲ್ ಏನು ಮಾಡ್ತಾ ಇದೀಯ ಅಮ್ಮಿ? ಇವತ್ತು ಮಟನ್ ಸಾರು ಮಾಡ್ತಾ ಇದ್ದೀನಿ. ನಾನು ನೆಕ್ಸ್ಟ್ ರೆಸಿಪಿ ಬಂದ್ಬಿಟ್ಟು ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ. ಯಮ್ಮಿ ಯಮ್ಮಿ. ಹಲೋ ಗೈಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೊಸದಕ್ಕೆ ಸ್ಪೆಷಲ್ ಏನು ಮಾಡ್ತಾ ಇದೀಯ ಅಮ್ಮಿ? ಇವತ್ತು ಮಟನ್ ಸಾರು ಮಾಡ್ತಾ ಇದ್ದೀನಿ. ನಾನು ಏನೇನು ಹಾಕ್ತಾ ಇದೆಯಾ? ಮಾಂಸ ಕ್ಲೀನಾಗಿ ತೊಳ್ಕೊಂಡು ಮಸಾಲೆ ಎಲ್ಲ ಇಟ್ಕೊಂಡು ಇವಾಗ ಕುಕ್ಕರ್ ಇಕ್ಕಿದ್ದೀನಿ. ಎಣ್ಣೆ ಸ್ವಲ್ಪ ಬಿಟ್ಬಿಟ್ಟು ಎಣ್ಣೆ ಬಿಟ್ಟಾಯ್ತು. ಸ್ವಲ್ಪ ಎಣ್ಣೆ ಒಂದು ಮೀಡಿಯಮಾಗಿ ಎಣ್ಣೆ ಬಿಟ್ಕೋಬೇಕು. ಎಷ್ಟು ಸ್ಪೂನ್ ಹಾಕ್ತೀಯ ಎಣ್ಣೆ? ಒಂದು 3 ಸ್ಪೂನ್ ಹಾಕಿದ್ದೀನಿ ಎಣ್ಣೆ. 3 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಷ್ಟು ಕೆ ಜಿ ಮಟನು? ಮಟನ್ನು 1 kg. 1 kg ಮಟನ್. ಇದು ತೊಳೆದಿರೋ. ಇವಾಗ ಸ್ವಲ್ಪ ಈರುಳ್ಳಿ ಹಾಕ್ತೀನಿ. ಸ್ವಲ್ಪ ಈರುಳ್ಳಿ ಹಾಕಿದ್ದೀನಿ ಇವಾಗ. ಆಮೇಲೆ ಸ್ವಲ್ಪ ತೊಳ್ಕೊಂಡಿರೋ ಮಟನ್ನ ಕ್ಲೀನಾಗಿ ಈ ಥರ ಎಂಡ್ಬಿಟ್ಟು ಆಮೇಲೆ ಹಿಂಗೆ ಹಾಕ್ಬೇಕು. ಕ್ಲೀನಾಗಿ ಮಟನ್ನ ಹಿಂಡ್ಬಿಟ್ಟು ಅಷ್ಟು ಪುಡಿ ಹಾಕೋಬೇಕು. ಸ್ವಲ್ಪ ಅಷ್ಟು ಪುಡಿ ಹಾಕಬೇಕು. ಸ್ವಲ್ಪ ಅರ್ಶಿಣದ ಪುಡಿ ಹಾಕಬೇಕು. ಅಷ್ಟು ಪುಡಿ ಹಾಕಬೇಕು, ಆಯ್ತಾ? ಆಮೇಲೆ ಈ ಥರ ಸೌಟ್ ತಗೊಂಡು ಸ್ವಲ್ಪ ಈ ಥರ ಉಲ್ಟಾ ಮಾಡಿ ತಿರ್ಸ್ಬೇಕು. ಆಮೇಲೆ ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ನಮಗೆ ಎಷ್ಟು ಬೇಕೋ ರುಚಿಗೆ ತಕ್ಕ ಉಪ್ಪು ಹಾಕಬೇಕು. ನಾನು ಇವಾಗ ಉಪ್ಪು ಹಾಕ್ತಾ ಇದ್ದೀನಿ ನೋಡಿ. ಸ್ವಲ್ಪ ಉಪ್ಪು ಹಾಕಬೇಕು. ಆಮೇಲೆ ಮತ್ತೆ ಈ ಥರ ತಿರ್ಗಿಸ್ಬೇಕು. ಈ ಥರ ತಿರ್ಗಿಸ್ಬೇಕು. ತಿರ್ಗಿಸ್ಬಿಟ್ಟು ಸ್ವಲ್ಪ ಕುಕ್ಕರ್ ಈ ಥರ ಮುಚ್ಚಬೇಕು. ಸ್ವಲ್ಪ ಹೊತ್ತು ಒಂದು 2-3 ಸೆಕೆಂಡ್. ಮತ್ತೆ ತಿರ್ಗಾ ಊಟ ಮಾಡಬೇಕು. ಸ್ವಲ್ಪ ನೀರು ಬಿಟ್ಕೊಬೇಕು. ಈ ಥರ ಉಪ್ಪು ಅವಾಗ ಚೆನ್ನಾಗಿ ಹಿಡಿಯುತ್ತೆ. ಉಪ್ಪು ಅಷ್ಟು ಕೂಡ ಹಾಕಿ ತಿರ್ಸ್ಬೇಕು. ಅವಾಗ ಉಪ್ಪೆಲ್ಲ ಚೆನ್ನಾಗಿ ಹಿಡಿಯುತ್ತೆ. ಆಮೇಲೆ ರುಬ್ಬಿರೋದು ಮಸಾಲೆ ತಗೊಂಡು ಹಾಕಬೇಕು. ಮಸಾಲೆಗೆ ಏನೇನು ಹಾಕೊಂಡಿದ್ದೀಯ? ಮಸಾಲೆಗೆ ಸ್ವಲ್ಪ ಧನಿಯಾ ಪೌಡ್ರು, ಸ್ವಲ್ಪ ತೆಂಗಿನಕಾಯಿ, ಚಕ್ಕೆ, ಲವಂಗ, ಶುಂಠಿ, ಕೊತ್ತಂಬರಿ, 1 ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಹುರ್ಕೊಂಡಿದ್ದೀನಿ. ಹಾಕ್ತಾ ಇದ್ದೀನಿ. ಈ ಥರ ಮಸಾಲೆ ರುಬ್ಕೊಂಡಿರೋ ಮಸಾಲೆ ಈ ಥರ ಹಾಕ್ತಾ ಇದ್ದೀನಿ. ನೀರು ಹಾಕೋತಾ ಇದೆಯಾ? ಸ್ವಲ್ಪ ನೀರು ಹಾಕ್ಕೊಂಡು ಕ್ಲೀನಾಗಿ ಅವಾಗ ನಮ್ಗೆ ಎಷ್ಟು ಬೇಕು ಅಷ್ಟು ನೀರು ಹಾಕೊಬೇಕು. ನಿಮ್ಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ಆಮೇಲೆ ಕುಕ್ಕರ್ ಕ್ಲೋಸ್ ಮಾಡಬೇಕು. ಈ ಥರ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿ ಆಮೇಲೆ ಒಂದು ಅರ್ಧ ಅವರ್ ಆದಮೇಲೆ 3 ವಿಸಿಲ್ ಹೊಡೆದ್ಮೇಲೆ ತೆಗಿಬಿಡ್ಬೇಕು. ನೆಕ್ಸ್ಟು ರೆಸಿಪಿ ಬಂದುಬಿಟ್ಟು ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ. ಬಾಣಲಿ ಇಟ್ಬಿಟ್ಟು ಬಾಣಲಿಗೆ ಸ್ವಲ್ಪ ಒಂದು 3-4 ಸ್ಪೂನ್ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕ್ಬಿಟ್ಟು 3-4 ಸ್ಪೂನ್ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕ್ಬಿಟ್ಟು ಚಿಕ್ಕ ಸ್ಪೂನ್, ಅದು ಚಿಕ್ಕ ಸ್ಪೂನ್ ಅದಕ್ಕೆ. ಇವಾಗ ಕಟ್ ಮಾಡಿರೋದು ಈರುಳ್ಳಿ ಸ್ವಲ್ಪ ಹಾಕ್ತಾ ಇದ್ದೀನಿ. ಈರುಳ್ಳಿ ಕಟ್ ಮಾಡಿರೋದು ಈರುಳ್ಳಿ ಹಾಕ್ತಾ ಇದ್ದೀನಿ. ಕಟ್ ಮಾಡಿರೋದು ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಈ ಥರ ಫ್ರೈ ಮಾಡ್ಕೊಂಡು ಆಮೇಲೆ 1 ಟೊಮೊಟೊ ಇರೋದು ಹಾಕ್ಕೊತಾ ಇದ್ದೀನಿ.
ಒಂದು ಟೊಮೆಟೊ ಚೆನ್ನಾಗಿ ಹುರಿದಾದ್ಮೇಲೆ ಚಿಕನ್ ಎಲ್ಲ ತೊಳ್ಕೊಂಡಿರೋದು ಚಿಕನ್ನು 1 kg ಚಿಕನ್ನು 1 kg ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ. ಅದಕ್ಕೆ ಮಸಾಲೆ ಬಂದುಬಿಟ್ಟು ಹಸಿಮೆಣಸಿನ್ಕಾಯಿ, ಶುಂಠಿ, ಲವಂಗ, ಕೊತ್ತಂಬರಿ, ಪುದೀನ ಇಷ್ಟೇ ರುಬ್ಬಿಟ್ಟು ನಾವು ಬೇರೆ ಬೇರೆ ವೆರೈಟಿ ಥರ ಎಲ್ಲ ಚಿಕನ್ ಫ್ರೈ ಮಾಡ್ತೀವಿ. ನಾವು ಸಿಂಪಲಾಗಿ ಮಾಡಬೇಕಂದ್ರೆ ಒಂದು ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಜಜ್ಜಿಬಿಟ್ಟು ಸ್ವಲ್ಪ ಉಪ್ಪು ಖಾರ ಹಾಕಿ ಮಾಡ್ತೀವಿ. ಈ ಥರ ಮಸಾಲೆ ಐಟಮ್ ಮಾಡಬೇಕಂದ್ರೆ ಶುಂಠಿ, ಲವಂಗ, ಪುದೀನ, ಹಸಿಮೆಣಸಿನ್ಕಾಯಿ, ತೆಂಗಿನಕಾಯಿ ಒಂದು ಸ್ವಲ್ಪ ತೆಂಗಿನಕಾಯಿ ಹಾಕೊಂಡ್ರು ಹಾಕೊಬೋದು, ಹಾಕಿಲ್ಲ ಅಂದರೆ ಇಲ್ಲ. 4-5 ರೀತಿ ಚಿಕನ್ ಫ್ರೈ ಮಾಡ್ಬೋದು. ನಾವು ಮಸಾಲೆ ಐಟಮ್ ಹಾಕ್ಬೋದು, ಇಲ್ಲಾಂದರೆ ಸುಮ್ಮನೆ ಹಂಗೆ ಫ್ರೈನು ಮಾಡ್ಬೋದು. ನಾನಿವತ್ತು ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮೊಟೊ ಎಲ್ಲ ರುಬ್ಬಿ ಮಾಡ್ತಾ ಇರೋದು ಚಿಕನ್ ಫ್ರೈ. ಚೆನ್ನಾಗಿ ರೋಸ್ಟ್ ಆಗಬೇಕು ಟೊಮೊಟೊ, ಈರುಳ್ಳಿ. ಆಮೇಲೆ ಚಿಕನ್ ಹಾಕಬೇಕು. 1 kg ಚಿಕನ್ ತೊಗೊಂಡಿದ್ದೀನಿ. ಚೆನ್ನಾಗಿ ರೋಸ್ಟ್ ಬೇಯಬೇಕು. 3-4 ಥರ ಮಾಡ್ಕೊಬೋದು. ನಾವು ಹೆಂಗಾರ ಮಾಡ್ಕೊಬೋದು ಚಿಕನ್ ಫ್ರೈ ಆದರೆ. ಚೆನ್ನಾಗಿ ಫ್ರೈ ಇದಾಗಬೇಕು, ಕುದಿಬೇಕು. ತೆಂಗಿನಕಾಯಿ ಜಾಸ್ತಿ ಯೂಸ್ ಮಾಡೋಲ್ಲ ಚಿಕನ್ಗೆ, ಆದರೆ ಒಂದು ಚೂರು ಟೇಸ್ಟ್ಗೆ ಇರಲಿ ಅಂದ್ಬಿಟ್ಟು ಇವತ್ತು ಒಂದು ಸ್ವಲ್ಪ ಹಾಕಿ ಮಸಾಲೆಗೆ ರುಬ್ಬಿದ್ದೀನಿ ತೆಂಗಿನಕಾಯಿ. ಇದು ಸಾಂಬಾರಲ್ಲ, ಫ್ರೈ ಥರ ಗ್ರೀನ್ ಮಸಾಲ ಫ್ರೈ. ಇವಾಗ ಚಿಕನ್ ತೊಳೆದಿರೋದನ್ನ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ನೀರು ಹಿಂಡ್ಬಿಟ್ಟು ಚಿಕನ್ನ ಹಾಕ್ಬೇಕು, ಬಾಂಡೆ ಒಳಗಡೆ ಹಾಕಬೇಕು. ಚೆನ್ನಾಗಿ ನೀರು ಹಿಂಡಬೇಕು. ಆಮೇಲೆ ಇದನ್ನ ಈ ಥರ ತಿರ್ಸ್ಕೋಬೇಕು. ತಿರ್ಸ್ಕೊಂಡು ಸ್ವಲ್ಪ ಇವಾಗ ರುಚಿಗೆ ತಕ್ಕ ಉಪ್ಪು, ಎಷ್ಟು ಬೇಕೋ ಉಪ್ಪು ಹಾಕಬೇಕು. ಉಪ್ಪು ರುಚಿಗೆ ತಕ್ಕ ಉಪ್ಪು ಹಾಕ್ತಾ ಇದ್ದೀನಿ ನಾನು. ಉಪ್ಪು ಆಮೇಲೆ ಸ್ವಲ್ಪ ಅರಿಶಿನ, ನಮ್ಗೆ ಎಷ್ಟು ಬೇಕೋ ಅರಿಶಿನ ಪುಡಿ, ಸ್ವಲ್ಪ ಅರಿಶಿನ ಪೌಡ್ರು ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಆಮೇಲೆ ಊಟ ತಿರ್ಸ್ಬೇಕು. ಊಟ ತಿರ್ಸ್ಬೇಕು. ಆಮೇಲೆ ಹಿಂದೆನೆ ಸ್ವಲ್ಪ ಮಸಾಲೆ ಎಲ್ಲ ರುಬ್ಕೊಂಡಿರೋದನ್ನ ಹಾಕ್ಬೇಕು. 1-2 ನಿಮಿಷ, 1-2-3 ನಿಮಿಷ ಇದು ಚೆನ್ನಾಗಿ ಉಪ್ಪಲ್ಲಿ ಡ್ರೈ ಆಗಬೇಕು ಚಿಕನ್ನು. ಆಮೇಲೆ ನಾವು ಮಸಾಲೆ ರುಬ್ಬಿರೋದನ್ನ ಹಾಕ್ಕೊಬೇಕು ಸ್ವಲ್ಪ ಚೆನ್ನಾಗಿ. ನೆಕ್ಸ್ಟು ಮಸಾಲೆ ಹಾಕ್ತಾ ಇದ್ದೀನಿ. ಇವಾಗ ರುಬ್ಬಿರೋ ಮಸಾಲೆನ ನಾನಿವಾಗ ಹಾಕ್ತಾ ಇದ್ದೀನಿ. ಮಸಾಲೆಗೆ ಈ ಒಂದು ಈರುಳ್ಳಿ, ಬೆಳ್ಳುಳ್ಳಿ ಸ್ವಲ್ಪ, ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ, ಒಂದು ಸ್ವಲ್ಪ ಶುಂಠಿ, ಒಂಚೂರು ಚಕ್ಕೆ ಲವಂಗ, ಸೇಮ್ ಮಸಾಲೆ ಆ ಥರ. ನಾವು ಸುಮ್ಮನೆ ಹಂಗೆ ಡ್ರೈವ್ ಮಾಡ್ಬೋದು. ಇವತ್ತು ಮಸಾಲೆ ಸ್ವಲ್ಪ ಒಂಚೂರು ಹಾಕಿದ್ದೀನಿ. ಧನಿಯಾ ಪುಡಿ ಏನು ಹಾಕಿಲ್ಲ. ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಪುದೀನ ಎಲ್ಲ ಹಾಕಿ ಈ ಥರ ಒಣಮೆಣ್ಸಿನ್ಕಾಯನ್ನು ಪೌಡ್ರ್ ಮಾಡ್ಬೋದು. ಗ್ರೀನ್ ಮಸಾಲ ಇಕ್ಕಿದ್ದೀನಿ ಇವತ್ತು. ಗ್ರೀನ್ ಮಸಾಲ ಇಕ್ಬಿಟ್ಟು, ಯಾಕೆಂದರೆ ಇವತ್ತು ಗ್ರೀನ್ ಮಸಾಲೆ ಮಾಡಿದ್ರೆ ನಮ್ಮ ಸೊಸೆಗೆ ತುಂಬ ಇಷ್ಟ, ಅದಕ್ಕೆ ಮಾಡ್ತಾಯಿದ್ದೀನಿ. ಅವಳಿಗೆ ಗ್ರೀನ್ ಮಸಾಲೆ ಅಂದರೆ ತುಂಬ ಚೆನ್ನಾಗಿ ತಿಂತಾಳೆ. ಒಂದು 10 kg ಅನ್ನ ತಿಂತಾಳೆ. ಅದಕ್ಕೆ ಮಾಡ್ತಾ ಇದ್ದೀನಿ ಅಷ್ಟೇ. ಈ ಥರ ಇದು ಸ್ವಲ್ಪ ಚೆನ್ನಾಗಿ ಡ್ರೈ ಆಗಬೇಕು. ಡ್ರೈ ಆದಮೇಲೆ ಅಷ್ಟೇ. ನಿಮಗೆ ಯಾವುದಾದ್ರು ರೆಸಿಪಿ ಬೇಕು ಅಂದರೆ ಹೇಳಿ, ನಾನು ತೋರಿಸ್ಕೊಡ್ತೀನಿ. ಒಳ್ಳೊಳ್ಳೆ ರೆಸಿಪಿ ಎಲ್ಲ ತೋರಿಸ್ಕೊಡ್ತೀನಿ. ಇದನ್ನು ಮತ್ತೆ ಹಿಂಗೆ ಈ ಥರ ತಿರ್ಗಿಸ್ಬೇಕು. ಸ್ವಲ್ಪ ಇನ್ನೂ ಚೆನ್ನಾಗಿ ಸ್ವಲ್ಪ ಬೇಯಬೇಕು. ಉಪ್ಪು ಖಾರ ಎಲ್ಲ ಚೆನ್ನಾಗಿ. ಇನ್ನೊಂದು ಅರ್ಧ ಅವರಲ್ಲಿ ಬೇಯುತ್ತೆ ಇದು. ಇನ್ನೂ ಒಂದು ಅರ್ಧ ಅವರ್ ಚೆನ್ನಾಗಿ ಬೇಯಬೇಕು. ಇನ್ನೂ ಅರ್ಧ ಅವರ್ ಆಗುತ್ತೆ ಇದು ಚೆನ್ನಾಗಿ ಬೇಯ್ಗೆ. ಬೆಂದಾದ್ಮೇಲೆ
ಸ್ವಲ್ಪ ಇನ್ನೊಂದು ಅರ್ಧ ಅವರ್ ಇಟ್ಕೊಂಡು ಸ್ವಲ್ಪ ಸ್ಟವ್ ಆಫ್ ಮಾಡಿ. ಓಕೆ. ಚೆನ್ನಾಗಿದೆ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತು ವಸ್ಟರ್ಡ್ಗೂ ಸ್ಪೆಷಲ್ ಮತ್ತೆ ಏನು ಮಾಡ್ತಿದ್ದಾರೆ ಅಂತ ನೋಡ್ಕೊಂಬರೋಣ. ಸೊ ಇವತ್ತು ವಸ್ಟರ್ಡ್ಗೂ ಸ್ಪೆಷಲ್ ಏನು ಮಾಡ್ತಾ ಇದ್ದೀರಮ್ಮ? ಚಿಕನ್ ಫ್ರೈ ಮಟನ್ ಸಾರು ಮಾಡ್ತಾ ಇದ್ದೀನಿ. ಹೌದಾ? ಬನ್ನಿ ನೋಡೋಣ. ಚಿಕನ್ ಫ್ರೈ ರೆಡಿ ಆಗಿದೆ, ಟೇಸ್ಟ್ ಮಾಡ್ಬಾ. ಕುಡಿ. ಸೊ ಫೈನಲಿ ಏನಮ್ಮ ಅಂತಾರೆ ಇದಕ್ಕೆ? ಚಿಕನ್ ಫ್ರೈ. ನೀವೊಂದು ಸ್ವಲ್ಪ ತಿನ್ನೋಡಿ ಬನ್ನಿ. ಪರವಾಗಿಲ್ಲ, ನೀವು ತಿನ್ನೋಡಿ. ಫಸ್ಟ್ ನೀನು ನಾನು ಮಾಡಿದ್ದೀನಿ ತಿನ್ನೋಡಿ ತಿನ್ನೋಡಿ. ಹೆಂಗಿದೆ? ಯಮ್ಮಿ ಯಮ್ಮಿ. ಸೂಪರ್. ಚೆನ್ನಾಗಿದೆಯಾ? ಚೆನ್ನಾಗಿದೆ, ಸೂಪರ್ ಆಗಿದೆ. ತುಂಬ ಚೆನ್ನಾಗಿದೆ. ತುಂಬ ಸೂಪರ್ ಆಗಿದೆ. ನೀವು ಮಾಡ್ಕೊಂಡು ತಿನ್ನೋಡಿ ಫ್ರೆಂಡ್ಸ್. ಇದೇ ರೆಸಿಪಿನ ಸ್ಪೈಸಿ ಹೆಂಗಿದೆ? ಸ್ಪೈಸಿ ಆಗಿದೆ, ಯಮ್ಮಿ ಯಮ್ಮಿ ಆಗಿದೆ. ಆಮೇಲೆ ಮಟನ್ ಸಾರು ಫ್ರೈ ಸ್ವಲ್ಪ ಹೋಗ್ತೀನಿ. ಮಟನ್ ಸಾರು ತುಂಬ ಚೆನ್ನಾಗಿದೆ, ನೀವು ಮಾಡ್ಕೊಂಡು ತಿನ್ನೋಡಿ ಮನೆಗೆ. ಇದು ಟೇಸ್ಟ್ ಮಾಡಿ ನೋಡಿ ಹೇಳ್ಬಾ. ಮಟನ್ ಸಾರಾ? ನಾನು ಮಾಡಿ ನೀವು ಟೇಸ್ಟ್ ಮಾಡಿ. ವಾವ್, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಬೆಂದಿದೆ, ಟೇಸ್ಟ್ ನೋಡಿ ಅಷ್ಟು ಬೇಡ. ಹೌ ಓಕೆ ಮೇಡಮ್. ಓಕೆ, ಚೆನ್ನಾಗಿ ಬಂದಿದೆ. ಇದ್ರ ಜೊತೆ ಒಂದು ಮುದ್ದೆ ಹಾಕೊಂಡು ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ. ಮುದ್ದೆ ಮಾಡಿದ್ದೀನಿ, ಊಟ ಮಾಡಿದ್ದೀನಿ. ಹೌದು, ಶೋರ್ ಮಾಡೋಣ ಬನ್ನಿ ಎಲ್ಲರೊಟ್ಟಿಗೆ. ಮುದ್ದೆ ಮುದ್ದೆ ಇವತ್ತು ಎಲ್ಲರೂ ಫ್ಯಾಮಿಲಿ ಕುತ್ಕೊಂಡು. ಸೊ ಹೀಗೆ ಇವತ್ತು ನೀವು ನಿಮ್ಮ ಮನೆಯಲ್ಲಿ ಇನ್ನೂ ಹೊಸದಡ್ಕನ್ನ ಮಾಡಿಕೊಂಡು ಎಲ್ಲರೂ ನಿಮ್ಮ ಕುಟುಂಬದ ಜೊತೆ ಕುತ್ಕೊಂಡು ಸ್ಪೆಷಲ್ಲಾಗಿ ತಿನ್ನಿ ನಿಮ್ಮ ಫ್ಯಾಮಿಲಿ ಜೊತೆ. ಇವತ್ತು ಮತ್ತೆ ಮಾಡಿರೋ ಅಡುಗೆನ ಎಂಜಾಯ್ ಮಾಡಿ. ನಾವು ತಿಂದು ಎಂಜಾಯ್ ಮಾಡ್ತೀವಿ, ನೀವು ತಿಂದು ಎಂಜಾಯ್ ಮಾಡಿ. ಹಾಗೆ ಪ್ಲೀಸ್ ಇದೇ ಥರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು.